ಮೊಮ್ಮಗನೇ ವಿಹಾನು ವಿಹಾನ್ ಪುಟ್ಟ ಲೋ ಮೊಮ್ಮಗನೇ ಅಪ್ಪ ಅಪ್ಪ ನೀನು ಹಾ ಮಗನೇ ಚೆನ್ನಾಗಿದ್ದೀನಪ್ಪ ಅಪ್ಪ ನೀನು ಇಷ್ಟ ದಿನ ಎಲ್ಲೋಗಿದ್ದಪ್ಪ ಎಲ್ಲಿ ಅಂತ ನೀನು ಹುಡ್ಕೋದು ಹುಡ್ಕಿ 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 ಸಾಕಾಗೋಯ್ತು ನಮಗೂನು ಏನ್ ಮಾಡ್ಬಿಟ್ಟು ಹೋದಪ್ಪ ನಮ್ಮ ಪ್ರತಿ ಜೀವನ ಎಲ್ಲರವನು ಬೀದಿಗೆ ಬರಂಗ್ ಮಾಡ್ಬಿಟ್ಟಲ್ಲಪ್ಪ ನಿನ್ನ ಹುಡ್ಕಿ 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 ಸಾಕಾಗೋಯ್ತು ನಮ್ಗೇನೆ ಎಷ್ಟು ಅಂತ ಹುಡ್ಕನ ನಿನ್ನೂ ಹಾ ಎಲ್ಲೋಗಿದ್ರಪ್ಪ ನೀವು ಬದುಕಿದಿರೋ ಸತ್ತಿದಿರೋ ಏನ್ ಮಾಡ್ತಾ ಇದ್ರೋ ಒಂದಿಷ್ಟು ಗೊತ್ತಿಲ್ಲ ನಾವು ಹುಡ್ಕೋ ತನಕ ಹುಡ್ಕಿ ನೋಡ್ದ ನಮ್ಮ ಬಾಳುಗಳು ಹೆಂಗಾಗವೆ ಅಂತ ಅಲ್ಲಪ್ಪ ಅಷ್ಟೊಂದು ಸಾಲ ಮಾಡಿ ಜಮೀನ್ ಮೇಲೆ ಮನೆ ಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಏನ್ ಮಾಡ್ಬೇಕು ಅಂತ ಮಾಡಿದ್ಯಪ್ಪ ನೀನು ಸಾಲ ಮಾಡಿ ಎಲ್ಲಿ ಹೋಗಿದ್ದೆ ಅದೆಲ್ಲ ನಿಂಗೆ ಮುಂದಕ್ಕೆ ಅರ್ಥ ಆಯ್ತದೆ ಬಿಡ್ಲ ಮಗ ನಾನು ನಿನ್ ನೋಡಕ್ ಬರ್ಲ ಕಣ ನನ್ನ ಮೊಮ್ಮಗು ನೋಡಕ್ ಬಂದೆ ಕಣ ವಿಹಾನ್ನ ಆದ್ರೂ ಅಪ್ಪ ಇಷ್ಟ ದಿನ ಎಲ್ಲೋಗಿದ್ದೆ ಹಾ ಏನ್ ಮಾಡ್ತಿದ್ದೆ ಯಾವ ವಿಷಯನೂ ಗೊತ್ತಿಲ್ವಲ್ಲ ಒಂದ್ ಫೋನ್ ಮಾಡ್ಬೋದಿತ್ತಲ್ಲ ಹಿಂಗ್ ಬದುಕಿದೀನಿ ಹಿಂಗ್ ಇದೀನಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ ಫೋನ್ ಆದ್ರೂ ಮಾಡ್ಬಿಟ್ಟು ಹೇಳ್ಬೋದಿತ್ತಲ್ವಾ ನೋಡೋ ಎಲ್ಲ ನಾನು ನಿಮ್ಮೊಳ್ಳೆದಕ್ಕೆ ಕಣ ಮಾಡಿದ್ದು ಎಲ್ಲಾನು ಅಷ್ಟೇನೆ ನಿಮ್ಮಮ್ಮ ಅಷ್ಟು ದುರಾಂಕಾರ ಮಾಡೋಳು ನಿಮ್ಮಮ್ಮ ದುರಾಂಕಾರ ಎಷ್ಟು ಮಾಡ್ತಿದ್ಲು ಅಂತ ನಿನಗೂ ಗೊತ್ತು ನೀನೇನಪ್ಪ ನೀನೇನ್ ಕಡಿಮೆ ದುರಾಂಕಾರ ಮಾಡ್ತಾ ಇದ್ದ ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನಿನ್ ದೌಲತ್ತು ನಿನ್ನ ಅದು ದುರಾಂಕಾರ ಎಲ್ಲನೂ ಯಾವ ಲೆವೆಲ್ಗಿತ್ತು ಹಾ ಕೊನೆಗೆ ಮಗುನೇ ಕಿಡ್ನಾಪ್ ಮಾಡ್ಬಿಟ್ಟು ಮಗುನೇನೆ ಹೆಂಡ್ತಿನೇ ಬ್ಲಾಕ್ ಮೇಲ್ ಮಾಡ ರೇಂಜ್ ತನಕನೂ ನೀನು ಬೆಳೆದ್ಬಿಟ್ಟಿದ್ದೆಲ್ಲ ಕಣಪ್ಪ ನೀನು ಆ ಹಂಗಿದ್ದು ನೀವತ್ತು ಈ ತರ ಬದಲಾಗಿದ್ಯಾ ಹೆಂಡತಿ ಜೊತೆ ನೀನ್ ಬಾಳ್ವೆ ಮಾಡ್ತಾ ಇದೀಯ ಅಂತಂದ್ರೆ ನಾನು ಇದ್ದಿದ್ರೆ ಮಾಡ್ತಾ ಇದ್ದೇನಲ್ಲ ನೀನು ಆ ಹೇಳು ಇವತ್ತು ನಿಮ್ಮಮ್ಮ ದೊಡ್ಡದಾಗ ಮೆರ್ಕೊಂಡು ಅವರು ಇವ್ರಿಗೂ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡಿ ಥೂ ಅನ್ನಿಸ್ಕೊಂಡು ಮೆರಿಸಿದ್ದಳು ಇವತ್ತು ನಿಮ್ಮ ಅಮ್ಮಂಗೆ ಯಾರು ಸಾಲ ಯಾರನ್ನ ಇನ್ನೊಬ್ರು ಸಾಲ ಕೊಡ್ಬೇಕು ಆ ಪರಿಸ್ಥಿತಿಗೆ ಬಂದು ನಿಂತವಳೆ ಅಂತಂದ್ರೆ ಅದು ನಾನು ಹೋಗಿದ್ದಕ್ಕೆ ತಾನೇ ನಾನೇನಾದ್ರೂ ಮನೆಯಾಗಿದ್ದಿದ್ರೆ ಇದೆಲ್ಲ ನಡೆಯೋದೇನಿಲ್ಲ ಮಗ ಮೊಮ್ಮಗನೇ ನಾನು ನೆನ್ಪಿದೀನಿಲ್ಲ ಏ ಚಕ್ಲಿ ತಾತ ಯಾವಾಗೂ ಚಕ್ಲಿ ಕೊಡಿಸ್ತಿತ್ತು ತಾತ. ಅಪ್ಪ ನನ್ನೆಲ್ಲಿ ಮರ್ತೇ ಹೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ ವಿಹಾನ್ ಎಷ್ಟು ದೊಡ್ಡದಾಗ ಬೆಳೆದ್ಬಿಟ್ಟಿದ್ಯಲ್ಲೋ ಪುಟ್ಟ ನೀನು ಆ ಸ್ಕೂಲ್ಗೆ ಹೋಗ್ತಾ ಇದ್ಯಾ ಹ್ಞೂ ತಾತ ಸ್ಕೂಲ್ಗೆಲ್ಲ ಹೋಗ್ತಾ ಇದೀನಿ. ಎಲ್ಲೋಗಿದ್ದೆ ತಾತ ಇಷ್ಟ ದಿನ ನಿನ್ನನ್ನು ಯಾವಾಗೂ ತಿನ್ನಕ್ಕೆಲ್ಲ ಕರ್ಕೊಂಡೋಗಿ ಕೊಡಿಸ್ತಾ ಇದ್ದೆ. ನೀನು ಹೋದ್ಮೇಲೆ ಯಾರು ನನಗೆ ಚಕ್ಲಿ ಚಾಕ್ಲೇಟ್ ಯಾರು ಕೊಡಿಸ್ಲೇ ಇಲ್ಲ ತಾತ. ಈಗ ನೀನ್ ಬಂದಿದ್ಯಲ್ಲ ತಾತ ನನ್ನ ದಿನ ಕರ್ಕೊಂಡು ಹೋಗ್ತೀಯಲ್ವಾ. ಮೊಮ್ಮಗನೇ ಇನ್ನೆಲ್ಲೂ ಹೋಗಕ್ಕಿಲ್ಲ ಕಣಪ್ಪ ನಿನ್ ಜೊತೆನೇ ಇರ್ತೀನಿ ದಿನ ನೀನೊಂದು ಕರ್ಕೊಂಡು ಹೋಗ್ತೀನಿ ದಿನ ನಿನ್ ಜೊತೆ ಓಡಾಡ್ತೀನಿ ಹಾ ನೋಡು ನಿನ್ಗೆ ಅಂತ ಒಂದು ಬ್ಯಾಗ್ ತುಂಬಾ ತಂದಿದ್ದೀನಿ ಕಣೋ ಬಟ್ಟೆ ತಿನ್ನಕ್ಕೆ ಎಲ್ಲರೂ ತಂದಿದ್ದೀನಿ ಈ ಬ್ಯಾಗ್ ಪೂರ್ತಿ ನಿಂದೇನೇನಿಯ ಹೌದಾ ತಾತ. ಹುಷಾರು ನಿಧಾನ ಒಳಗಡಿಕೆ ಎಳ್ಕೊಂಡು ಹೋಗು ಎಲ್ಲ ತೆಗೆದ್ಬಿಟ್ಟು ಏನೇನೈತೋ ಎಲ್ಲ ತಗೋಬಿಡು ಎಲ್ಲ ನಿಂದೆ ಮೊಮ್ಮಗನೇ ಥ್ಯಾಂಕ್ ಯು ತಾತ ಥ್ಯಾಂಕ್ ಯು ಸೋ ಮಚ್ ತಾತ. ತಾತ ಇದ್ರೊಳಗಡೆ ಚಾಕ್ಲೇಟ್ಸ್ ಅವೆಲ್ಲ ನೋವೆ ತಾನೆ. ಆಮೇಲೆ ಏನಾರ ಒಂದು ಮಿಸ್ ಮಾಡಿದ್ರು ನಾನಂತೂ ಮತ್ತೆ ನಿನ್ನ ಹತ್ರನೇ ಬರ್ತೀನಿ. ಇಲ್ಲ ಕಣಪ್ಪ ನಿನಗೆ ಏನೇನ್ ಬೇಕೋ ಎಲ್ಲ ತುಂಬಿದೀನಿ ಅದ್ರಾಗೇನೆ ಆರಾಮಾಗಿ ತಗೊಂಡೋಗು. ಥ್ಯಾಂಕ್ ಯು ತಾತ. ಏನಮ್ಮ ಸೊಸೆ ಚೆನ್ನಾಗಿದ್ದೀನಮ್ಮ ಮಾವ ನೀವು ಅಯ್ಯೋ ಕೂತ್ಕೊಳ್ಳಿ ಮಾವ ಕಾಫಿ ಇಕ್ಕೊಂಡ್ಬಿಟ್ಟು ಬರ್ತೀನಿ. ಮೊದ್ಲು ಇಷ್ಟ ದಿನ ಎಲ್ಲೋಗಿದ್ರು ಯಾಕೆ ಹೋಗಿದ್ರು ಮೊದ್ಲು ಅದನ್ನ ಕೇಳದ್ ಬಿಟ್ಟು ಹಾ ಈಗ ಕೂತ್ಕ ಮಾಡು ಅಂತಂದ್ರೆ ರೀ ಅವ್ರು ಹೋಗ್ಬೇಕಾದ್ರೆ ಎಲ್ಲ ಹೇಳ್ಬಿಟ್ಟೇನೆ ಹೋಗಿದ್ರು. ನಾನು ದೂರ ಹೋಗ್ತೀನಿ ಸ್ವಲ್ಪ ದಿನ ವಾಪಸ್ ಬರಲ್ಲ ಅಂತ ಹೇಳ್ಬಿಟ್ಟು ನನಗೆಲ್ಲ ಹೇಳಿದ್ರು. ಅವಾಗ ನೀನು ನಿಮ್ಮ ಅಮ್ಮ ಅವರೆಲ್ಲನೂ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಆದರೆ ಮಾವಯ್ಯ ನನ್ನ ಹತ್ರ ಬಂದುಬಿಟ್ಟು ನಿನ್ಗೇನಾದರೂ ಸಹಾಯ ಬೇಕಾ ಏನು ಬೇಕು ಏನು ಬೇಡ ಹೇಳು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಚಾರಿಸಿದ್ರು ರೀ. ಆವಾಗ ನಮಗೆ ತುಂಬ ಕಷ್ಟ ಆಗಿದ್ವಿ. ಮಾವ ಎಷ್ಟೋ ಬಲವಂತ ಮಾಡಿದ್ರು ತಗೊಳಮ್ಮ ದುಡ್ಡು ಕಾಸು ಅಂತ. ನಾನು ಯಾವುದು ಬೇಡ ಅಂತ ಹೇಳ್ದೆ. ನಿಮ್ಮ ಅಪ್ಪ ಅವರು ನಿಮಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತಲೇ ಅವರು ದೂರ ಹೋಗಿದ್ರು ರೀ. ಅದೆಲ್ಲ ಗೊತ್ತಿರೋ ವಿಚಾರಣೆ. ಯಾವತ್ತಾದರೂ ಕಷ್ಟ ಬಂದರೆ ಫೋನ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಅವ್ರು ಹೊಸ ಫೋನ್ ನಂಬರ್ ಸಹ ನನಗೆ ಕೊಟ್ಟೋಗಿದ್ರು. ನಾನೇ ಇಲ್ಲಿ ತನಕ ಫೋನ್ ಮಾಡೋಕೆ ಹೋಗಲಿಲ್ಲ. ಏನು ಹೆಂಗಿದ್ರು ಚೆನ್ನಾಗಿರಲಿ ಎಲ್ಲಿದ್ರು ಚೆನ್ನಾಗಿರಲಿ ಬಿಡು ಅಂತೇಳಿ ನಾನೇ ಸುಮ್ಮನೆ ಆಗೋಗ್ಬಿಟ್ಟೆ. ನಿಮ್ಮ ಅಪ್ಪ ಅವರು ಸುಮ್ಮನೆ ಹೋಗಿಲ್ಲ ರೀ. ಅವರು ತುಂಬಾ ಒಳ್ಳೆಯವರು. ಎಲ್ಲರೂ ಬುದ್ಧಿ ಕಲ್ತ್ಕೊಳ್ಳಿ ಅಂತಲೇ ಇಂಥ ಕೆಲಸ ಮಾಡೋರೆ. ನೀವು ಅವ್ರ ಬಗ್ಗೆ ಯಾಕೆ ತಪ್ಪಾಗಿ ತಿಳ್ಕೊಂತೀರಾ? ಏನು ನಿನ್ಗೆ ನಮ್ಮಪ್ಪನ ವಿಷಯ ಎಲ್ಲ ನಿಂಗೆ ಮೊದಲೇ ಗೊತ್ತಿತ್ತಾ ಮತ್ತು ನನ್ಗೆ ಯಾಕೆ ಹೇಳಲಿಲ್ಲ ರೀ? ನೀವ್ಯಾವತ್ತು ನನ್ನನ್ನು ಕೇಳಲಿಲ್ಲ, ನಾನೇನು ಹೇಳಲಿಲ್ಲ. ಅದ್ರ ಅವಶ್ಯಕತೆ ಏನಿತ್ತು ಹೇಳೋ ಅವಶ್ಯಕತೆ? ನೀವು ನಿಮ್ಮ ಅಪ್ಪನ ಏನಕ್ಕೋಸ್ಕರ ಹುಡುಕ್ತಾ ಇದ್ರಿ? ದುಡ್ಡುಗೋಸ್ಕರ ಹುಡುಕ್ತಾ ಇದ್ರಾ? ಇಲ್ಲ ದುಡ್ಡು ಬೇಕು ಅಂತ ಹುಡುಕ್ತಾ ಇದ್ರೆ ನಮ್ಮ ಅಪ್ಪನ ನೋಡಬೇಕು ಅಂತ ಹುಡುಕ್ತಾ ಇದ್ರೆ ಯಾವ ಕಾರಣಕ್ಕೆ ಹುಡುಕ್ತಾ ಇದ್ರಿ ನೀವು? ಏನೋ ಒಂದು ಕಾರಣ ಇರಬೇಕು ಅಲ್ವಾ? ಏನಾದರೂ ಒಂದಾದರೂ ಇರಬೇಕಲ್ವಾ ಕಾರಣ? ದುಡ್ಡುಗೋಸ್ಕರ ಹುಡುಕ್ತಾ ಇದ್ರೆ ಅದು ಅವಶ್ಯಕತೆ ನಮಗಿಲ್ಲ ಅಲ್ವಾ? ಕಷ್ಟಪಟ್ಟು ದುಡಿತಾ ಇದ್ದೀವಿ ತಾನೇ. ನನ್ಗೆ ಅದಕ್ಕೆ ನಿಮ್ಮ ಅಪ್ಪನ ವಿಚಾರನ ಏನು ನಿಮ್ಮ ಹತ್ರ ಮಾತಾಡಕ್ಕೆ ಬರಲಿಲ್ಲ. ಮಾವಯ್ಯ ಕೂತ್ಕೊಳ್ಳಿ ಮಾವಯ್ಯ, ಕಾಫಿ ಮಾಡ್ಕೊಂಡು ಬರ್ತೀನಿ. ಅದು ನನ್ನ ಸೊಸೆ ಅಂದ್ರೆ ಅಪ್ಪ ನೀವು ಇದೆಲ್ಲ ಪ್ಲಾನ್ ಮಾಡ್ಬಿಟ್ಟೇನೆ ಮಾಡಿದ್ರಾ? ಹೂ ಕಣೋ ಮಗನೆ, ಇಲ್ಲ ಅಂದಿದ್ರೆ ನಿನ್ನ ಜೀವನ ಬೀದಿನಾಗಿರೋದು ಅಷ್ಟೇನೆ. ಏನೋನಪ್ಪ ನಿನ್ ಬುದ್ಧಿ ಕಲೀಲಿ ಅಂತ ಮಾಡ್ದೋ ಏನ್ ಮಾಡ್ದೋ ಗೊತ್ತಿಲ್ಲ. ಆದ್ರೆ ನಾನಂತೂ ನನ್ನ ಹೆಂಡತಿ ಮಕ್ಳ ಜೊತೆ ಬಂದು ಬದುಕಂಗಂತೂ ಆಗೋಗ್ಬಿಡ್ತು. ಇಲ್ಲ ಅಂತ ಹೇಳಿದ್ರೆ ನನ್ನ ಹೆಂಡತಿ ಮಕ್ಳ ಜೊತೆ ಬದುಕ್ತಾನೆ ಇರಲಿಲ್ಲ ಅಂತ ಅನ್ನಿಸ್ತೈತೆ. ನಮ್ಮ ಅಮ್ಮನ ಮಾತು ಕಟ್ಕೊಂಡು ಅಲ್ಲೇ ಏನಾದರೂ ಒಂದು ಜೀವನ ಇದು ಮಾಡ್ಕೊಂಡು ಹಾಳು ಮಾಡ್ಕೊಂಡು ಇದ್ಬಿಡ್ತಿದ್ದೆ ಅಂತ ಅನ್ನಿಸ್ತೈತೆ.
ಅದೆಲ್ಲ ಸರಿಯಪ್ಪ. ಮನೆ ಮೇಲೆ, ಜಮೀನ್ ಮೇಲೆ ಅಷ್ಟೊಂದ್ ಲಕ್ಷ ಸಾಲ ಏನಕ್ಕಪ್ಪ ಮಾಡ್ದೆ? ಅಷ್ಟೊಂದೆಲ್ಲ ಸಾಲ ಮಾಡಿ, ಮನೆ ಹರಾಜಾಗಿ, ಇಷ್ಟೊಂದ್ ಸಾಲ ಮಾಡೋ ಅವಶ್ಯಕತೆ ಏನಿತ್ತಪ್ಪ ನಿನ್ಗೆ? ಸಾಲ ಮಾಡ್ಬಿಟ್ಟು ಏನೇ ಊರ್ ಬಿಟ್ಬಿಟ್ಟು ಹೋದೆ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲ ಮಾತಾಡ್ತಾ ಇದ್ರು. ಎಲ್ರು ಛೀ ಥೂ ಅನ್ನೋ ಲೆಕ್ಕಕ್ಕೆ ಮಾತಾಡ್ಬಿಟ್ರು ನಮ್ಮನ್ನ. ಅಷ್ಟೊಂದ್ ಜಮೀನು ಯಾಕಪ್ಪ ಮಾರ್ದೆ? ಇವತ್ತು ಒಂದ್ ಎಕರೆ ಜಮೀನ್ ಇದ್ದಿದ್ರುನುವೆ ನಾವ್ ಹೆಂಗೋ ಚೆನ್ನಾಗಿರ್ತಾ ಇದ್ವಿ ಅಲ್ವೇನಪ್ಪ? ನಾನ್ ನೋಡು ಹಸುಗಳು ಮೇಯ್ಸ್ಕೊಂಡು, ಅದು ಮಾಡ್ಕೊಂಡು, ಇದ್ ಮಾಡ್ಕೊಂಡು ಎಷ್ಟೊಂದ್ ಕಷ್ಟ ಪಡ್ತಾ ಇದ್ದೀನಿ. ಜಮೀನ್ ಇದ್ದಾಗ ಅದ್ರ ಬೆಲೆ ಗೊತ್ತಾಗ್ಲಿಲ್ಲ. ಇವಾಗ ಗೊತ್ತಾಯ್ತೈತೆ. ಯಾರ್ಲ ಮಗ ಹೇಳಿದ್ದು ಜಮೀನು ಮನೆ ಎಲ್ಲ ಮಾರಾಕಿದೀನಿ ಅಂತ? ಅದೆಲ್ಲ ನಾನು ಮಾಡಿದ್ ನಾಟಕ ಕಣಲ್ಲ. ಯಾವ್ದು ಅಂಗೈಯಗ್ಲ ಜಾಗನುವೆ ನಾನು ಮಾರಿಲ್ಲ, ಅಂಗೈಯಗ್ಲ ಜಾಗನು ಅಡ ಇಕ್ಕಿಲ್ಲ, 10 ರೂಪಾಯಿ ಸಾಲನುವೆ ನಾನು ಮಾಡಿಲ್ಲ. ಅಂದ್ರೆ ಅಪ್ಪ, ನಮ್ ಜಮೀನ್ ಇವಾಗ ಯಾವ್ದು ಕಳ್ದ್ಕೊಂಡಿಲ್ವಾ ನಾವು? ಎಲ್ಲ ನಮ್ಮ ಹತ್ರನೇ ಐತಾ? ಐತೆ, ಎಲ್ಲ ನಮ್ಮ ಹತ್ರನೇ ಐತೆ. ಹ್ಮ್. ಈಗ ನಮ್ ಜಮೀನ್ ನೋಡ್ಕೊಂಡವನಲ್ಲ ಕರಿಯ, ಅವ್ರೆಲ್ಲಾನು ಇನ್ನೇನು ಪ್ರತಿ ತಿಂಗಳು ನನಗೆ ಎಷ್ಟೆಷ್ಟು ಬರ್ತೈತೆ ದುಡ್ಡು ಪ್ರತಿಯೊಂದು ಕಳಿಸ್ತಾ ಇದ್ರು. ಅವ್ರು ಏನೇನ್ ನೋಡ್ಕೊಂತವ್ರ ಜಮೀನು ಆ ವಿಚಾರ ಎಲ್ಲಾನು ನನಗೆಲ್ಲಾನು ಅಲ್ಲಿಂದನೇ ನಾನು ವಿಚಾರಿಸ್ತಾ ಇದ್ದೆ. ಏನಾಯ್ತು, ಏನ್ ಬಿಡ್ತು, ತೋಟ ಎಷ್ಟು ಹೋಯ್ತು, ಏನಾಯ್ತು, ಪ್ರತಿಯೊಂದು ನಾನು ಕುಂತ್ಕೊಂಡಿದ್ದ ಜಾಗದಾಗ ಎಲ್ಲ ವಿಚಾರಿಸ್ತಿದ್ದೆ. ತಗೊಳ್ಳಿ ಮಾವ ಕಾಫಿ. ಅಂದ್ರೆ ಅಪ್ಪ, ನಿಜ ಹೇಳ್ತಿದ್ದೀರಾ? ನಾವು ಯಾವ್ದನ್ನು ಕಳ್ಕೊಂಡಿಲ್ವಾ? ಇಲ್ಲ ಕಣೋ, ಏನಕ್ಕೆ ಸಾಲ ಮಾಡ್ಲಿ? ಅಷ್ಟೊಂದ್ ಸಾಲ ಮಾಡಕ್ ನನ್ಗೇನೈತೆ? ನಿಮ್ಮ ಅಮ್ಮಂಗೂ ನಿನ್ಗೂ ಎಲ್ಲ ಬುದ್ಧಿ ಕಲಿಸ್ಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ ನಾನು. ಸದ್ಯ ನೀನಂತೂ ಬುದ್ಧಿ ಕಲ್ತೆ, ಆದ್ರೆ ನಿಮ್ಮ ಅಮ್ಮ ಈ ಜನ್ಮದಾಗ ಬುದ್ಧಿ ಕಲಿಯಲ್ಲ ಅಂತ ನನಗೂ ಗೊತ್ತಾಯ್ತು. ಎಷ್ಟ್ ದಿನ ಅಂತ ನಾನು ದೂರದಾಗೆ ವರ್ಷಾನ್ಗಟ್ಲೆ ಇದ್ಬಿಟ್ಟು ನನ್ನ ಜೀವನ ನಾನು ಎಷ್ಟ್ ದಿನ ಅಂತ ಹಾಳು ಮಾಡ್ಕೊಂಡ್ಲಿ ನಾನ್ ತಾನೇನೆ. ಅದಕ್ಕೆ ಬೇಡ ಬಿಡು, ಸುಮ್ನೆ ಯಾಕೆ ಬೇಕು ಅಂತ ಹೇಳಿ ನಾನೇನೆ ಬಂದೆ ಸುಮ್ನೆನೆ ಊರಿಗೆ. ನೋಡೋಣ ಏನೋ ಒಂದ್ ಆಗ್ತೈತೆ ಅಂತ. ನಿಮ್ಮ ಅಮ್ಮನ ದುರಂಕಾರ ಇನ್ನೂ ಕಮ್ಮಿ ಆಗಿಲ್ಲ. ನಿಮ್ಮ ಅಮ್ಮ ಮಾಡ್ತಿರೋ ತರ್ಲೆ ಕೆಲಸ, ಕಂತ್ರಿ ಕೆಲಸ ಇನ್ನೂ ಕಮ್ಮಿ ಆಗಿಲ್ಲ ಅಂತ ನಂಗೆ ಬಹಳ ಚೆನ್ನಾಗ್ ಗೊತ್ತು. ಆದ್ರೂ ನಾನು ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳಿ ನಾನೇ ಸುಮ್ನೆ ಆದೆ. ಅಂದ್ರೆ ಅಪ್ಪ, ತೋಟ, ಗದ್ದೆ, ಮನೆ ಹೀಗೆಲ್ಲ ಎಲ್ಲ ನಮ್ದೇನೇನಾ? ಅಂದ್ರೆ ಅದ್ ಯಾವ್ದು ಹರಾಜಾಗಿಲ್ಲ, ಏನೂ ಆಗಿಲ್ಲ ತಾನೇ? ಇಲ್ಲ ಮಗ, ಎಲ್ಲ ನಮ್ದೇನೇನೆ. ಯಾವ್ದು ಹರಾಜಾಗಿಲ್ಲ, ಯಾವ್ದ್ರ ಮೇಲೆ ಸಾಲ ತಗೊಂಡಿಲ್ಲ. ಈಗ್ಲೂ ಎಲ್ಲ ನನ್ನ ಹೆಸರ್ನಾಗೇನಿ ಐತೆ. ನಾನು ಹೇಳಿಲ್ವಾ ಊಟ ನನ್ನ ಮೊಮ್ಮಕ್ಳಿಗೆಲ್ಲ ಬರ್ಕೊಡ್ತೀನಿ ಅಂತ? ನಾನ್ ಬಾಳ ಗಟ್ಟಿಯಾಗಿದ್ದೀನಿ. ನನ್ನ ಮೊಮ್ಮಕ್ಳು ನೋಡಗಂಟ ಸಾಯ್ತೀನಿ ಅಂತ ಅನ್ಕಂಡ ಇನ್ನೊಂದ್ ಮೊಮ್ಮಗನ್ ಮಾಡ್ಕೊಳ್ಳಲಿ ಬೇಗ. ಅದಕ್ಕೂ ಸೇರ್ಬಿಟ್ಟೇನಿಯ ಬರಿತೀನಿ. ಅಪ್ಪ, ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಹೋಗಿರೋ ಜೀವ ವಾಪಸ್ ಬಂದಷ್ಟು ಖುಷಿ ಆಯ್ತೈತೆ ಕಣಪ್ಪ ನನ್ಗಂತೂನುವೆ. ಅಪ್ಪ, ಎಲ್ಲ ಕಳ್ಕೊಂಡ್ ಬೀದಿಗೆ ಬಿದ್ಬಿಟ್ನ. 10 ರೂಪಾಯಿ ನಮ್ದು ಏನು ಇಲ್ವಾ? ಜಮೀನ್ ಇಲ್ಲ, ಒಂದ್ ಹಸು ಕಟ್ಟಾಕಕ್ಕೆ ಜಾಗ ಸಮೇತ ಇಲ್ಲ ಅಪ್ಪ. ಯಾರೋ ಬೇರೆಯವ್ರನ್ನ ಕೇಳಿ ಆ ಅಜ್ಜಿ ಮನೆ ಹತ್ರ ಹಸುನ ಕಟ್ಟಾಕ್ತಾ ಇದೀನಿ. ಜಾಗ ಇಲ್ವಲ್ಲಪ್ಪ ನಮ್ದು ಅಂತ. ಪ್ರತಿ ಸಲ ಹೊಲ ನೋಡ್ದಾಗೆಲ್ಲ, ನಮ್ ಜಮೀನ್ ಹತ್ರ ಹೋದಾಗೆಲ್ಲ, ಅಯ್ಯೋ ನಮ್ ಜಮೀನು ಹೆಂಗಿತ್ತು, ಹೆಂಗ್ ಕಳ್ಕೊಬಿಟ್ವಿ, ಎಷ್ಟ್ ಚೆನ್ನಾಗಿತ್ತು, ಎಲ್ಲ ನಮ್ ಜೀವನ ಹಾಳು ಮಾಡ್ಕೊಬಿಟ್ವಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ದಿನ ಯೋಚನೆ ಮಾಡ್ತೀನಿ ಕಣಪ್ಪ ನಾನಂತೂ. ಜೀವನ ಹಾಳು ಮಾಡ್ಕೊಬಿಟ್ನಾ ಅಂತಾನೆ ನೀಯ. ಆದ್ರೆ ಇವತ್ತು ನೀವ್ ಹೇಳಿದ್ ನೋಡಿ ಬಹಳ ಖುಷಿ ಆಯ್ತು ಕಣಪ್ಪ ನನ್ಗೆ. ಮಗ, ಈಗ ಏನ್ ಕಷ್ಟ ಪಡ್ತಿದ್ಯೋ ಅದನ್ನೇ ಕೊಡ್ತಾ ಇರು ಸ್ವಲ್ಪ ದಿನ. ಎಲ್ಲ ಸುಧಾರಿಸ್ಕೊಂಡು ಹೋಗ್ಲಿ. ಎಲ್ಲ ನಿಂದೇನೆ ನೀಯ, ಇನ್ ಬೇರೆ ಯಾರು ತಾನೇ ಕೊಡಕ್ಕಾಯ್ತದೆ? ನಿಮ್ಮ ಅಮ್ಮನ್ ದುರಂಕಾರ ಇಳಿಸ್ಬೇಕು, ಇನ್ನ ಇಳಿಬೇಕು ನಿಮ್ಮ ಅಮ್ಮನ್ ದುರಂಕಾರ. ಇಷ್ಟೇ ಅಲ್ಲ, ನಿಮ್ಮಮ್ಮ ಇನ್ನೂ ಇಳಿಬೇಕು. ಅಳಿಯ ಅನ್ನೋನು ನಂಬ್ಕೊಂಡು ಅವನಲ್ಲ ಅವಳೆಲ್ಲ ನಿಮ್ಮಮ್ಮ, ಅದೂ ಎಲ್ಲ ಉದ್ರಿ ಕೆಳಗಡೆ ಬಿದ್ದಾಗೇನೆಯ ಅವ್ರಿಗೂ ಅರ್ಥ ಆಗ್ತದೆ. ಹಾ, ಸರಿನಪ್ಪ. ಸದ್ಯ ಇಷ್ಟ ದಿನಕ್ಕೆ ಹೆಂಗೋ ಈಗ ಸಮಾಧಾನ ಆಯ್ತು ನನ್ಗಂತೂ. ಈಗ ಸ್ವಲ್ಪ ಬಿಡಪ್ಪ ಹೋಗ್ಲಿ ಅಂತ ಅನ್ನಿಸ್ತೈತೆ. ಸರಿನಪ್ಪ, ನನಗಂತೂ ಬಹಳ ಖುಷಿ ಆಯ್ತು ಬಿಡು ಎಲ್ಲ ವಿಷಯ ಕೇಳ್ಬಿಟ್ಟು. ಸರಿ ಸರಿ, ಆಯ್ತು ಆಯ್ತು.